ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಶ್ರೀನಿವಾಸ ಸಾಗರಕ್ಕೆ ಹೋಗ್ತಾ ಇದ್ದೀವಿ. ನನ್ನ ತಂಗಿದಿರು ರಜಕ್ಕೆ, ದಸರಾ ರಜಕ್ಕೆ ಬಂದಿದ್ದರು. ಅವ್ರನ್ನ ಕರ್ಕೊಂಡು ನಮಗೆ ಶ್ರೀನಿವಾಸ ಸಾಗರ ಹತ್ರ, ಇಲ್ಲಿಂದ ಒಂದು 16 ಕಿಲೋಮೀಟ್ರ್ ಆಗುತ್ತೆ. ಈ ಟೈಮಲ್ಲಿ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ನೀರು, ವಾಟರ್ ಫಾಲ್ಸ್ ಥರ. ಫಾಲ್ಸ್ ಏನಲ್ಲ, ಕೆರೆ ತುಂಬಿ ಹರಿತಾ ಇರುತ್ತೆ, ಈ ಥರ ನೀರು ಬೀಳ್ತಾ ಇರುತ್ತೆ. ಅದನ್ನ ತೋರ್ಸೋಣ ಅಂತೇಳಿ ನನ್ನ ತಂಗಿದೀರನ್ನ ಕರ್ಕೊಂಬಂದ್ವಿ. ನಾವು ನಮ್ಮ ಯಜಮಾನ್ರವ್ರ ಅಕ್ಕನ್ನ ಇಲ್ಲೇ ಪಕ್ಕದೂರಿಗೆ ಕೊಟ್ಟಿರೋದು. ಇಲ್ಲಿಗೂ ಅವ್ರ ಊರಿಗೆ 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹಂಗಾಗಿ ನಾವು ಮಳೆಗಾಲದಲ್ಲಿ ಒಂದು 3 ಟೈಮ್ 4 ಟೈಮ್ಸ್ ಆದರೂ ಬರ್ತಾ ಇರ್ತೀವಿ. ಇವರು ನಮ್ಮ ಜೊತೆ ಬಂದಿರೋದು ಫಸ್ಟ್ ಟೈಮು. ನಾವು ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಜೋರಿತ್ತು. ಅಂದರೆ ಒಂದು ತಿಂಗ್ಳು ಹಿಂದೆ ಬಂದಿದ್ವಿ, ನಾನು, ನಮ್ಮ ಮನೆಯವರು, ನನ್ನ ಮಕ್ಕಳು. ಅವಾಗ ಇನ್ನೂ ಫೋರ್ಸಾಗಿ ಬರ್ತಾಯಿತ್ತು ನೀರು, ಕೆರೆ ತುಂಬಿತ್ತು ಜಾಸ್ತಿ. ಹಂಗಾಗಿ ಚೆನ್ನಾಗಿತ್ತು. ಇವತ್ತು ಚೆನ್ನಾಗಿದೆ. ನನ್ನ ತಂಗಿದಿರ ಜೊತೆ ಬಂದಿರೋದು ಖುಷಿ. ಅವರು ಮಕ್ಕಳು ಮಾತ್ರ ಚೆನ್ನಾಗಿ ಆಟಾಡ್ತಾಯಿದ್ರು ನೀರಲ್ಲಿ. ಅವರು ಇಬ್ಬರೂ ಸ್ವಲ್ಪ, ನನ್ನ ತಂಗಿ ಮಗ ಸ್ವಲ್ಪ ಹೆದ್ರುಕೊಂಡಿದ್ದ ಅಷ್ಟೇ. ಎಲ್ರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಂದರೆ ಒಂದೇ ಒಂದು ಬೇಜಾರಾಯಿತು, ನಮ್ಮ ಮನೆಯವ್ರು ನಮ್ಮ ಜೊತೆ ಬಂದಿದ್ದರು, ಯಾವುದು ವಿಡಿಯೋದಲ್ಲಿ ಫೋಟೋದಲ್ಲಿ ಕಾಣಿಸ್ಕೊಂಡಿಲ್ಲ. ಅವ್ರೇನೋ ಬೇಜಾರಲ್ಲಿದ್ದರು. ನಮ್ಮ ಬಲವಂತಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಬಂದಿದ್ದು ಅದರಿಂದ. ಮತ್ತು ಈ ವರ್ಷವೂ ಬರ್ತೀವಿ ನಾವು ಇಲ್ಲಿಗೆ. ಬೋಟಿಂಗ್ ಇರ್ತಾ ಇರಲಿಲ್ಲ ವರ್ಷ. ಈ ವರ್ಷ ಬೋಟಿಂಗ್ ಇತ್ತು. ಆ ಬೋಟಿಂಗ್ ಮೇಲ್ಗಡೆ ಕೆರೆಗೆ ಹೋಗಲಿಲ್ಲ ನಾವು. ಮತ್ತು ದೇವಸ್ಥಾನವೂ ಇದೆ, ಚೆನ್ನಾಗಿದೆ ದೇವಸ್ಥಾನಕ್ಕೆ ಹೋಗಂಗಿರಲಿಲ್ಲ ನಾವು. ಹಂಗಾಗಿ ದೇವಸ್ಥಾನ ತೋರಿಸಿಲ್ಲ, ಬರೀ ಇಲ್ಲಿ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ, ಆ ಕಡೆ ಹೋಗಿಲ್ಲ. ಈ ಕೆರೆ ಪಕ್ಕದಲ್ಲೇ ದೇವಸ್ಥಾನ ಇರೋದು, ಚೆನ್ನಾಗಿದೆ. ಮತ್ತು ನೀರೇನು ಜಾಸ್ತಿ ಬರ್ತಾ ಇರಲಿಲ್ಲ, ಕಮ್ಮಿ ಆಗಿತ್ತು. 1 ತಿಂಗಳಿಂದ ಜಾಸ್ತಿ ಇತ್ತು, ಇವಾಗ ನೀರು ಕಮ್ಮಿ ಆಗಿದೆ ಅದರಿಂದ. ಮತ್ತು ನನ್ನ ತಂಗಿದಿರು ಅಂದರೆ ನಮ್ಮ ಆಂಟಿ ಮಕ್ಕಳು, ನಮ್ಮ ಅಮ್ಮನ ತಂಗಿ ಮಕ್ಕಳು, ವಿದ್ಯಾಶಿಲ್ಪ ಅಂತೇಳಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.